ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಸ್ವರ್ಣ ಗೌರಿ ವ್ರತನ ಮಾಡಿದೆ. ಬೆಳಿಗ್ಗೆ 4 ಗಂಟೆಗೆನೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ, ಹಾಗೆಯೇ ದೇವ್ರ ಮನೆಯೂ ಕೂಡ ಸ್ವಚ್ಛ ಮಾಡಿ, ಪೂಜೆಗೆ ಎಲ್ಲ ತಯಾರಿನೂ ಮಾಡಿಕೊಂಡು ನಾನು ಪೂಜೆ ಮಾಡೋ ಅಷ್ಟರೊಳಗಡೆ 6 o'clock ಆಗೋಗಿತ್ತು. ನಮ್ಮ ಶಾಪಲ್ಲಿ ತುಂಬ ಕೆಲಸ ಇತ್ತು. ಅಲ್ಲಿ ಕಸ್ಟಮರ್ನ ಕೇಳಿ ಹಾಗೆ ಮನೆ ಕೆಲಸನೂ ಮುಗಿಸಿ ಮಕ್ಕಳನ್ನು ನೋಡಿಕೊಂಡು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಬೆಳಗ್ಗೆ ಬೇಗ ಎದ್ದೊಳಕ್ಕಾಗುತ್ತೋ ಇಲ್ವೋ ಅಂತ 3 ಸಲ ಅಲಾರಾಮ್ ಇಟ್ಕೊಂಡು ಮಲಗಿದ್ದೆ. ಅಲ್ರಾಮ್ ಇಟ್ಕೊಂಡಿದ್ದು ಸುಮ್ಮನೆ ನೆಪಕ್ಕಷ್ಟೇ. ಅಲ್ರಾಮ್ ಹೊಡೆಯೋಷ್ಟರೊಳಗಡೆ ಮಧ್ಯ ಒಂದು 2-3 ಸಲ ಎಚ್ಚರ ಆಗಿ ಅಯ್ಯೋ ಟೈಮ್ ಆಯ್ತಾ, ಅಯ್ಯೋ ಟೈಮ್ ಆಯ್ತಾ ಅಂತ ನೋಡಿದ್ದೇ ಆಗೋಯ್ತು. ನಾವು ಹೆಣ್ಮಕ್ಳಿಗೆ ಹೆಂಗೆ ಅಂದರೆ, ನಾವು ಕೆಲಸ ಎಷ್ಟೇ ಮಾಡಿ ಸುಸ್ತಾಗಿರಲಿ, ಕೈ ಕಾಲು ನೋವು ಎಷ್ಟೇ ಇರಲಿ, ಈ ಹಬ್ಬ ಅಂತ ಬಂದರೆ ಎಲ್ಲ ಮರ್ತೋಗ್ಬಿಟ್ಟು ಬೇಗ ಎದ್ದು ಹಬ್ಬಗಳೆಲ್ಲ ಹೆಂಗೆ ಮಾಡ್ತೀವಿ ಅಲ್ವಾ? ನಿಮಗೂ ಹೀಗೆ ಆಗಿರುತ್ತೆ ಅಲ್ವಾ? ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ ಯಾವಾಗಲೂ ಹೀಗೆ ಆಗೋದಪ್ಪ. ಲೇಟಾಗಿ ಎದ್ರೆ ಎಲ್ಲಿ ಕೆಲಸ ಮುಗಿತಾವೋ ಇಲ್ವೋ ಅಂತ ರಾತ್ರಿ ನಿದ್ದೆನೇ ಬಂದಿರಲ್ಲ. ಆದ್ರೂ ಅಲ್ರಾಮ್ ಇಟ್ಕೊಳ್ಳೋದು, ಎಲ್ಲಿ ಎಚ್ಚರ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ. ನನಗಂತೂ ಪ್ರತಿ ಹಬ್ಬದಲ್ಲೂ ಹೀಗೆ ಆಗೋದು. ಮೊದಲಿಗೆ ನಾನು ಬಾಗಿಲಿಗೆ ಪೂಜೆ ಮಾಡಿ ನೈವೇದ್ಯನ ಮಾಡಿದೆ. ನಾವು ಚಿಕ್ಕವರಿದ್ದಾಗಂತೂ ಗೌರಿ ಹಬ್ಬದ ಹಿಂದಿನ ದಿನನೇ ಬಾಗಿಲೆಲ್ಲ ನೀಟಾಗಿ ಒರೆಸಿ ಫುಲ್ಲು ಕುಂಕುಮನೆಲ್ಲ ಇಡ್ತಿದ್ವಿ. ಇಡೀ ಬಾಗಿಲಿಗೆನೆ ಇಡ್ತಿದ್ವಿ. ಅದೇ ಒಂಥರ ಖುಷಿ. ಆಮೇಲೆ ಮರದಲ್ಲಿ ನಾವು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ, ಗೌರಿ ದಾರ ಎಲ್ಲ ಇಟ್ಬಿಟ್ಟು ಎಡೆ ಮಾಡ್ತಿದ್ವಿ. ಬಟ್ ನನಗೆ ಇಲ್ಲಿ ಏನು ಸಿಗಲಿಲ್ಲ. ಅದು ಅಲ್ಲದೆ ನಾನು ಅಂಗಡಿನೂ ನೋಡ್ಕೋಬೇಕು. ಅದರಿಂದ ನನಗೆ ಹೊರಗಡೆ ಹೋಗಿ ಎಲ್ಲೂ ತರೋಕ್ಕಾಗಲಿಲ್ಲ. ಜೆಪ್ಟೋಲ್ಲಿ ಆರ್ಡರ್ ಮಾಡ್ಕೊತೀನಿ ಎಲ್ಲ, ಬಟ್ ಅಲ್ಲೂ ನನಗೇನು ಸಿಗಲಿಲ್ಲ. ಹಾಗಾಗಿ ಇದ್ದಿದ್ರಲ್ಲೇ ನಾನು ಮನಸಲ್ಲೇ ಬೇಡ್ಕೊಂಡು ಪೂಜೆನ ಮಾಡಿದೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಬೆಳಗಾವಿಯಲ್ಲಿ ಒಂದು ವಿಶೇಷ ಅಂದರೆ ಗಂಗೆ ಗೌರಿ ಇಬ್ಬರು ವಿಗ್ರಹನೂ ಸಿಗುತ್ತೆ ನಮಗೆ. ಬಟ್ ನಮ್ಮೂರಲ್ಲೆಲ್ಲ ಆ ಥರ ಅಲ್ಲ, ಗೌರಿದ ವಿಗ್ರಹ ಮಾತ್ರನೇ ಇರುತ್ತೆ. ಗಂಗೆನ ನಾವು ಕಳಸದ ಹೂಡಿ ನಾವು ಮಾಡ್ತಿದ್ವಿ. ಬಟ್ ಇಲ್ಲಿ ಗಂಗೆ ಗೌರಿ ಇಬ್ರು ಒಂದೇ ವಿಗ್ರಹದಲ್ಲಿದ್ದಾರೆ. ಆದ್ರೂ ಒಂಥರ ವಿಭಿನ್ನವಾಗಿ ಚೆನ್ನಾಗಿದೆ. ನಾವು ಗಣೇಶನ್ನ ಮತ್ತೆ ಗೌರಿನ ಲಾಸ್ಟ್ ಇಯರ್ ಇಂದ ಕೂರಿಸ್ತಿರೋದು. ಅದು ನಮ್ಮ ಹೇಮಲ್ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಅವನು ಕೆಳಗಡೆ ಓನರ್ ಮನೆಯಲ್ಲಿ ಗಣೇಶನ್ ಕೂರ್ಸೋದನ್ನ ನೋಡಿ ನಮ್ಮ ಮನೆಯಲ್ಲೂ ಕೂರಿಸ್ಬೇಕು ಅಂತ ಹಠ ಮಾಡಿದ್ದಕ್ಕೆ ನಾವು ಅಭ್ಯಾಸ ಮಾಡ್ಕೊಂಡಿದೀವಿ. ನಮ್ಮ ಮನೆಯವರು ಇದೇನಿದು ಗಂಗೆ ಗೌರಿ ಇಬ್ರು ಇದಾರಲ್ಲ ಅಂತ ಅನ್ಕೊಂಡು ನಮ್ಮ ಕಡೆ ಈ ತರ ಇರಲ್ವಲ್ಲ ಅಂತ ಒಂದು 4 ಶಾಪ್ಗಳನ್ನ ವಿಚಾರಿಸಿದ್ದಾರೆ ಲಾಸ್ಟ್ ಇಯರ್. ಬಟ್ ಎಲ್ಲ ಶಾಪಲ್ಲೂ ಇದೇ ತರನೇ ಸಿಕ್ಕಿರೋದು. ಫ್ರೆಂಡ್ಸ್, ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಗಣೇಶನ್ ಕೂರಿಸ್ಬೇಕು. ಇವತ್ತು ನಿನ್ನೆ ಗೌರಿ ಪೂಜೆ ಆಗಿರೋದ್ರಿಂದ ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಗಣೇಶನ್ ಕೂರಿಸ್ಬೇಕು. ಅದಕ್ಕೆ ಗಣೇಶನ್ ಕೂರಿಸೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ನಮ್ಮ ಶಾಪಲ್ಲಿ ಯಾರು ವರ್ಕರ್ಸ್ ಬಂದಿಲ್ಲ ಇವತ್ತು. ಅವರು ಅವ್ರ ಮನೇಲಿ ಹಬ್ಬಕ್ಕೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಅಷ್ಟೇ ಇರೋದು. ಇವಾಗ ಅವರು ಸ್ವಲ್ಪ ಕೆಲಸ ಮುಗಿಸಿ ಬಂದು ಅವರು ಗಣೇಶನ ಇಟ್ಟು ಪೂಜೆ ಮಾಡಬೇಕು. ಅಲ್ಲಿವರೆಗೂ ನಾನು ಅಂಗಡಿಯಲ್ಲಿ ಇರಬೇಕು. ನಾನು ಹೇಮಲ್ ಚರಿತ್ 3 ಜನನು ಶಾಪ್ಗೆ ಬಂದ್ವಿ. ಚರಿತ್ ಮಲಗಿದ್ದ, ಏನು ತಿಂದಿರಲಿಲ್ಲ. ಹಾಗಾಗಿ ನಾನು ಶಾಪಲ್ಲೇ ಸ್ವಲ್ಪ ಕ್ಯಾರೆಟ್ ಬೇಯಿಸ್ಕೊಂಬಂದಿದ್ದೆ, ಅದನ್ನು ತಿನ್ನಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಒಳಗಡೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಪಪ್ಸ್ ಏನೋ ಮಾಡ್ತಿದ್ರು. ನೋಡಿ, ವರ್ಕರ್ಸ್ ಯಾರೂ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಅಂತ. ಒಳಗಡೆ ಅವರು, ಹೊರಗಡೆ ಕಸ್ಟಮರ್ ಕೇಳೋಕ್ಕೆ ನಾನು, ಅದು ಈ 2 ಮಕ್ಕಳು ಕಟ್ಕೊಂಡು ಯಪ್ಪ ಸಾಕು ಸಾಕು ಅಂತ ಅನಿಸುತ್ತೆ ಒಂದೊಂದು ಸಲ. ಬಟ್ ವರ್ಕರ್ಸ್ ಎಲ್ಲ ಇದ್ದಾಗ ಏನಿಲ್ಲ, ಆರಾಮಾಗಿರ್ತೀವಿ. ಕಷ್ಟನೇ ಇರಲಿ ಖುಷಿನೇ ಇರಲಿ ಯಾವುದನ್ನು ಬೇಜಾರಾಗಿ ತಗೊಳ್ದೇನೆ ಕೆಲಸ ಮಾಡ್ಕೊಂಡು ಹೋದ್ರೆ ದೇವರು ಒಂದಲ್ಲ ಅಂದರೆ ಒಂದಿನ ನಮಗೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಗೇನೆ ಅಂದ್ಕೊಂಡೇ ನಾನು ಕೆಲಸನ ಮಾಡ್ತಿರ್ತೀನಿ ಪ್ರತಿನಿತ್ಯನೂ. ನಮ್ಮ ಚರಿತ್ಗಂತೂ ಎಲ್ಲಾದರೂ ಇರಲಿ, ಅವ್ನ ಬಾಡಿಗೆ ಅವನು ಖುಷಿಯಾಗಿ ಯಾವಾಗ್ಲೂ ಆಟ ಆಡ್ಕೊಂಡಿರ್ತಾನೆ. ನಮ್ಮ ಹೇಮಲ್ಲೂ ಅಷ್ಟೇ. ಈ ಥರ ಜಾಗ ಆ ಥರ ಜಾಗ ಏನಂತ ಅಂದ್ಕೊಳ್ಳಲ್ಲ. ಎಲ್ಲಿ ಹೋದ್ರೂ ಅಡ್ಜಸ್ಟ್ ಆಗಿ ಅವರು ಆಟ ಆಡ್ಕೊಂಡು ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ನನಗೆ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ. ಆಟಾಡ್ತಾ ಹಂಗೆ ನಮ್ಮ ಚರಿತು ಮಲ್ಕೊಂಡ್ಬಿಟ್ಟ.
ಬಟ್ ಈ ಥರ ನೋಡೋದಕ್ಕೆ ಒಂದೊಂದ್ಸಲ ಬೇಜಾರಾಗುತ್ತೆ, ಯಾಕಪ್ಪ ನಮ್ಮದು ಈ ಥರ ಪರಿಸ್ಥಿತಿ ಅಂತ. ಬಟ್ ಇರೋದಕ್ಕೆ ನೆರಳು ಜಾಗ ಇಲ್ಲದೆ ಇರೋ ಮಕ್ಕಳು ಎಷ್ಟು ಇದ್ದಾರೆ ಅಲ್ವಾ, ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಲೈಫ್ ಏನಿಲ್ಲ ಅಂತ ಅನಿಸುತ್ತೆ. ಫ್ರೆಂಡ್ಸ್, ನಮ್ಮ ಬೆಳಗಾಮಲ್ಲಿ ಗಣೇಶನ ಹಬ್ಬ ಅಂದರೆ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ಅಂದರೆ, ಪ್ರತಿಯೊಬ್ಬರು ಮನೆಗೂ ಗಣೇಶನ ತಗೊಂಡು ಹೋಗ್ಬೇಕಾದ್ರೆ ಈ ಥರ ವಾದ್ಯಗಳನ್ನು ಮುಳುಗಿಸ್ಕೊಂಡು ತಗೊಂಡು ಹೋಗ್ತಾರೆ. ನಮ್ಮ ಶಾಪ್ ಮುಂದೆ ಕಮ್ಮಿ ಅಂದರೂ ನಿನ್ನೆಯಿಂದ ಒಂದು 80 ಇಲ್ಲ 90 ಗಣೇಶನ ನಾನು ನೋಡಿದ್ದೀನಿ. ಫ್ರೆಂಡ್ಸ್, ನಾನು ಶಾಪಿಂದ ಇವಾಗ ಬಂದೆ. ಬೆಳಿಗ್ಗೆನೆ ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಇಬ್ಬರೂ ಗಣೇಶನ ಕೂರಿಸಿ ಪೂಜೆ ಮಾಡಿ ಶಾಪಿಗೆ ಬಂದಿದ್ರು. ಇವಾಗ ನಾನು ಶಾಪಿಂದ ಮನೆಗೆ ಬಂದು ಈಗ ನಾನು ರೆಡಿ ಆಗಿಬಿಟ್ಟು ಗಣೇಶನ ಪೂಜೆ ಮಾಡಬೇಕು. ಸೊ ಇವಾಗ ನಾನು ರೆಡಿಯಾಗಿ ಬರ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಶಾಪ್ಗೆ. ಆಮೇಲೆ ನಮ್ಮ ಹಸ್ಬೆಂಡು ಕೆಲಸ ಮುಗಿದ್ಮೇಲೆ ಮತ್ತೆ ಶಾಪಿಂದ ಮಕ್ಕಳನ್ನ ಕರ್ಕೊಂಡ್ಬಂದು ಪೂಜೆ ಎಲ್ಲ ಮುಗಿಸಿ ಮತ್ತು ರೆಸ್ಟ್ ಎಲ್ಲ ಮುಗಿಸಿ ಬಂದಿದ್ರು. ನಾನು ಮನೆಗೆ ಬರೋ ಅಷ್ಟರೊಳಗಡೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ನನಗೆ ಯಾವಾಗ ಪೂಜೆ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಇವಾಗ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಆಯಿತು. ನಾನು ನಮ್ಮ ವಿಘ್ನಗಳನ್ನೆಲ್ಲ ಆದಷ್ಟು ಬೇಗ ದೂರ ಮಾಡಿ ನಾವು ಚೆನ್ನಾಗಿ ಇರೋ ಹಾಗೆ ಮಾಡಪ್ಪ ಅಂತ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನೀಟಾಗಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಹಾಗೆಯೇ ನಾನು ನೈವೇದ್ಯಕ್ಕೆ ಕೋಸಂಬರಿ, ಕಡಲೆ ಉಸ್ಲಿ ಮತ್ತು ಟೊಮ್ಯಾಟೊ ಬಾತು ಮತ್ತು ಮೋತಿಚೂರ್ ಮೋದಕನ ಮಾಡಿದ್ದೆ. ನಮ್ಮ ವಿನಾಯಕಂಗೆ ಮೋದಕ, ಕಡಲೆ ಉಸ್ಲಿ, ಕಡುಬು ಇದೆಲ್ಲ ತುಂಬ ಪ್ರಿಯವಾದ ತಿಂಡಿಗಳು. ನಾನು ಒಂದೊಂದು ದಿನ ಒಂದೊಂದು ತಿಂಡಿಗಳನ್ನ ಮಾಡ್ತಾ ಹೋಗ್ತೀನಿ. ಗಣೇಶನ ಯಾವಾಗ ನೀರಲ್ಲಿ ಬಿಡ್ತೀವಿ ಅಲ್ವಾ, ಅಲ್ಲಿವರೆಗೂ ಒಂದೊಂದು ದಿನ ಒಂದೊಂದು ತಿಂಡಿಗಳನ್ನ ಮಾಡ್ತೀನಿ. ಇವತ್ತು ನಾನು ಕಡಲೆ ಉಸ್ಲಿ ಮತ್ತು ಮೋದಕನ ಮಾಡಿದ್ದೆ. ನಾರ್ಮಲ್ ಮೋದಕನ ಯಾವಾಗಲೂ ಮಾಡ್ತಿರ್ತೀವಿ, ಡಿಫ್ರೆಂಟಾಗಿ ಮೋತಿಚೂರ್ ಮೋದಕನ ನೀವು ಒಂದ್ಸಲ ಟ್ರೈ ಮಾಡಿ, ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದು ಪಾತ್ರೆಗೆ 1-2 ಕಪ್ಪಷ್ಟು ನೀರು ಮತ್ತು 3/4 ಬೌಲಷ್ಟು ಸಕ್ಕರೆನ ತಗೊಂಡು ನೀಟಾಗಿ ಕಾಯಿಸ್ಕೊಂಡು ಪಾಕ ಆಗೋದಕ್ಕೆ ಬಿಡಿ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಾವು ಬಜ್ಜಿ ಎಲ್ಲ ಯಾವ ಥರ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊತೀವಿ ಅಲ್ವಾ, ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ನೋಡಿ, ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಬಂದರೆ ಸಾಕು. ನಾವು ಮೋತಿಚೂರ್ ನಾರ್ಮಲಾಗಿ ಆರೆಂಜ್ ಕಲರ್ ಇರುತ್ತೆ. ನಾನು ಡಿಫ್ರೆಂಟಾಗಿ ನನಗೆ ಪೇಡ ಕಲರ್ ಬೇಕಿತ್ತು. ಅದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈ ರೀತಿಯಾಗಿ ಅರಿಶಿನ ಹಾಕೋದ್ರಿಂದ ನಾವು ನಾರ್ಮಲಾಗಿ ಪೇಡ ಎಲ್ಲ ತಗೋತೀವಲ್ವ, ಆ ಕಲರ್ ಬರುತ್ತೆ. ನನಗೆ ಅರಿಶಿನ ಹಾಕಿದ್ಮೇಲೆ ಯಾಕೋ ಸ್ವಲ್ಪ ಗಟ್ಟಿಗಾಗಿದೆ ಅಂತ ಅನಿಸ್ತು. ಹಾಗಾಗಿ ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಈ ಹಿಟ್ಟನ್ನ ನಾವು ಬೂಂದಿ ಥರ ಹಾಕಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಕಾಯೋದಕ್ಕೆ ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿದ್ರೇ ಬೂಂದಿ ಎಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ, ಇಲ್ಲ ಅಂದರೆ ಅಂಟ್ಕೊಂಡ್ಬಿಡತ್ತೆ. ನಾವು ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಜಾಲರಿ. ನೋಡಿ, ಆ ಜಾಲರಿ ಮೇಲೆ ನಾವು ಏನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಆ ಹಿಟ್ಟನ್ನ ಒಂದು ಸೌಟ್ ಮೂಲಕ ತಗೊಂಡು ನಾನು ಯಾವ ರೀತಿ ಮಾಡ್ತಿದ್ದೀನಿ ನೋಡಿ, ಆ ಜಾಲರಿ ಮೇಲೆ ಹಾಕಿ ಆ ಥರ ನೀವು ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಬೂಂದಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಟ್ರಿಕ್ನ ನೀವು ಒಂದ್ಸಲ ಫಾಲೋ ಮಾಡಿ, ಚೆನ್ನಾಗಾಗುತ್ತೆ. ಸೇಮು ಫಂಕ್ಷನ್ಗಳಲ್ಲೆಲ್ಲ ಬೂಂದಿ ಎಲ್ಲ ಮಾಡ್ತಾರಲ್ಲ, ಅದೇ ಥರನೇ ಬರ್ತಿತ್ತು. ಟೇಸ್ಟು ಅದೇ ಥರ ಇತ್ತು, ಏನು ಡಿಫ್ರೆನ್ಸ್ ಇಲ್ಲ. ನೀವು ಬೇಕಿದ್ರೆ ಖಾರ ಬೂಂದಿ, ಸ್ವೀಟ್ ಬೂಂದಿ ಏನಾದರೂ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಮಾಡಿಕೊಂಡ್ರೆ ತುಂಬ ಸಖತ್ತಾಗುತ್ತೆ. ನೋಡಿ, ಇವಾಗ ಎರಡೂ ಕಡೆ ನೀಟಾಗಿ ಜಾಲರಿಯಲ್ಲಿ ಕೈ ಆಡಿಕೊಂಡು ಬೇಯಿಸ್ಕೊಳ್ಳಿ. ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಎರಡೂ ಕಡೆನೇ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ನನಗೆ ಕ್ರಿಸ್ಪಿಯಾಗಿ ಆಗಿದೆ. ಅದಕ್ಕೆ ನಾನು ಇವಾಗ ಒಂದು ಪ್ಲೇಟ್ಗೆ ಅದನ್ನೆಲ್ಲ ಎತ್ತಿಟ್ಕೊತಿದ್ದೀನಿ. ನೆಕ್ಸ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ಳಿ. ತೀರಾ ಫುಲ್ಲು ಪೌಡರ್ ಥರ ಮಾಡ್ಕೊಬೇಡಿ, ತರಿ ಇರಲಿ, ಹಾಗೆ ರುಬ್ಕೋಬೇಕು.
ನೆಕ್ಸ್ಟು ನಾವು ಏನು ಪಾಕನ ಕಾಯ್ಕೊಳ್ಳೋಕೆ ಇಟ್ಟಿದ್ವಿ ಅಲ್ವಾ, ಆ ಪಾಕಕ್ಕೆ ಒಂದು 4 ಲವಂಗ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಿಶ್ರಣನ, ಅದನ್ನು ಹಾಕಿ ಒಂದು 10 ಮಿನಿಟ್ಸು ನೀಟಾಗಿ ಕೈ ಆಡ್ಕೊಂಡೇ ಕುದಿಸಿದ್ರೆ ನಮಗೆ ಥಿಕ್ನೆಸ್ಸು ಕರೆಕ್ಟಾಗಿ ಆಗುತ್ತೆ. ನಾವು ಲಡ್ಡು ಕಟ್ಟೋದಕ್ಕೆ ಮತ್ತು ಮೋದಕ ಮಾಡೋದಕ್ಕೆಲ್ಲ ಯಾವ ಥರ ಥಿಕ್ನೆಸ್ ಬೇಕು ಆ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ನನಗೆ ಇವಾಗ ಸಾಕು ಅಂತ ಅನಿಸ್ತು. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮೋದಕ ಮಾಡೋ ಮೌಲ್ಡ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ನಾವು ಏನು ಮಾಡ್ಕೊಂಡಿದ್ವಿ ಮೋದಕದ ಮಿಶ್ರಣ ಅದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಶೇಪಲ್ಲಿ ಮಾಡಿಕೊಂಡು ಆ ಮೋದಕದ ಮೌಲ್ಡಿಗೆ ಹಾಕಿಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ತೆಗೆದ್ರೆ ಮೋದಕ ರೆಡಿ ಆಗುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಟೇಸ್ಟೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾವು ಶಾಪಲ್ಲಿ ಮೋತಿಚೂರ್ ಲಡ್ಡುನ ತರಿಸ್ತೀವಿ, ನಮ್ಮ ಮನೆಯವರು ಹೇಳ್ತಿದ್ರು ನಾವು ಶಾಪಲ್ಲಿ ತರಿಸ್ತೀವಲ್ಲ ಅದಕ್ಕಿಂತ ಸಖತ್ತಾಗಿತ್ತು ಟೇಸ್ಟು. ನೀನೇ ಮಾಡ್ಕೊಟ್ಬಿಟ್ಟು ನಮ್ಮ ಶಾಪ್ಗೂ ಡೈಲಿ ಒಂದು 2 kg ಮೋತಿಚೂರ್ ಲಡ್ಡುನ ಅಂತ ತಮಾಷೆ ಮಾಡ್ತಿದ್ರು. ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಾಡೋದು ತುಂಬ ಸಿಂಪಲ್ಲು, ತುಂಬ ಟೈಮ್ ತಗೊಳ್ಳಲ್ಲ ಮತ್ತು ತುಂಬ ರಿಸ್ಕೂ ಆಗಲ್ಲ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ಅಂದರೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿನಾಯಕ ಚತುರ್ಥಿ ನಮ್ಮ ಮನೇಲಿ ಹೀಗಾಯಿತು. ಹಾಗೆಯೇ ಈ ಥರ ಎಲ್ಲ ಮೋದಕ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟಾಟಾ.